ಅನ್ಯಾಯವನ್ನ ನಾವು ಸರಿಪಡಿಸ್ತೀವಿ ಅನ್ನೋ ಒಂದು ವಿಷಯವನ್ನ ಕೂಡ ಹೇಳಿದ್ದಾರೆ. ಆದರೆ ಈ ಒಂದು ವಿಷಯ ತುಂಬಾ ಸತಿ ಈ ರೀತಿಯಾಗಿ ಆಗಿದೆ. ಅಂದ್ರೆ ಮೊದಲು ಕೂಡ ಇದ್ರ ಮೇಲೆ ಡಿಸ್ಕಷನ್ಸ್ ಗಳು ಆಲ್ರೆಡಿ ಆಗಿದೆ, ಇದ್ರ ಮೇಲೆ ತುಂಬಾ ಸತಿ ಮೀಟಿಂಗ್ಸ್ ಗಳು ಕೂಡ ಆಗಿದೆ. ಅಂಡ್ ಸರ್ಕಾರ ಯಾವತ್ತೂ ಕೂಡ ನಾವು ಕೊಡಂಗಿಲ್ಲ ಅಂತ ಹೇಳ್ತಿಲ್ಲ, ಕೊಡುತ್ತೆ ಅಂತಾನೆ ಹೇಳ್ತಾ ಇದೆ. ಆದರೆ ಯಾವಾಗ ಆಕ್ಚುಯಲ್ ಆಗಿ ಸರ್ಕಾರಿ ನೌಕರರ ಖಾತೆಗೆ ಈ ಒಂದು ಹಣ ಬಂದು ಸೇರಲಿದೆ, ಯಾವಾಗ ಪಿಂಚಣಿದಾರರ ಒಂದು ಪಿಂಚಣಿ ಏರಲಿದೆ ಮತ್ತು ಯಾವಾಗ ಫ್ಯಾಮಿಲಿ ಪೆನ್ಷನರ್ಸ್ ಗಳ ಒಂದು ಫ್ಯಾಮಿಲಿ ಪೆನ್ಷನ್ ಏರಲಿದೆ, ಈ ಒಂದು ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಏನಕ್ಕಂದ್ರೆ 70 ವರ್ಷ ದಾಟಿರುವಂತಹ ಸಾವಿರಾರು ಪಿಂಚಣಿದಾರರು, ಲಕ್ಷಾಂತರ ಪಿಂಚಣಿದಾರರು ನಮ್ಮ ಒಂದು ರಾಜ್ಯದಲ್ಲಿ ಇದ್ದಾರೆ. ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಈ ಒಂದು ಇಂಪ್ಲಿಮೆಂಟೇಷನ್ ಇನ್ನೂ ಕೂಡ ಆಗಿಲ್ಲ. ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ರೆಡಿ ತೆಲಂಗಾಣ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಈ ರೀತಿಯಾದಂತಹ ರಾಜ್ಯಗಳಲ್ಲಿ ದೂರ ಇರುವಂತಹ ರಾಜ್ಯಗಳಲ್ಲ, ನಮ್ಮ ಒಂದು ಸುತ್ತಮುತ್ತ ಇರುವಂತಹ ರಾಜ್ಯಗಳಲ್ಲಿಯೇ ಆಲ್ರೆಡಿ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 15-20% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಲಾಗ್ತಾ ಇದೆ. ಅಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರುವಂತದ್ದನ್ನ ನಮ್ಮ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಇಲ್ಲಿ ಕೇಳ್ತಾ ಇರುವಂತದ್ದು. ಆದರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಪಾಸಿಟಿವ್ ಆಗಿರುವಂತಹ ರೆಸ್ಪಾನ್ಸ್ ಬಂದಿದೆ. ಆದರೂ ಅದನ್ನ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಒಂದು ಆದೇಶವಾಗಲಿ ಅಥವಾ ಸರ್ಕಾರದ ಕಡೆಯಿಂದ ಒಂದು ಕಮಿಟಿ ಆಗಲಿ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗದೆ ಇರುವಂತದ್ದು ಸರ್ಕಾರಿ ನೌಕರರ ಒಂದು ಚಿಂತೆಗೆ ಕಾರಣವಾಗಿದೆ. ಸೊ ಸಿ.ಎಸ್. ಷಡಕ್ಷರಿ ಅವರು ಹೇಳ್ತಾ ಇರ್ತಾರೆ, OPS ಅನ್ನ ನಾವು ಪಡೆದೇ ಪಡಿತೀವಿ, ಕರ್ನಾಟಕವನ್ನ ಬಂದ್ ಮಾಡಿ ಆದರೂ ಕಂಪ್ಲೀಟ್ ಶಟ್ ಡೌನ್ ಆದ್ರೂ ಮಾಡಿ ನಾವು OPS ಅನ್ನ ಪಡಿತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಪರಿಪೂರ್ಣವಾಗಿರುವಂತಹ ವೇತನವನ್ನ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂತೆ ಮಾಡ್ತೀವಿ ಅಂತ ಲಾಸ್ಟ್ ಟೈಮ್ ನಡೆದಿರುವಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಒಂದ್ ಕಡೆ ನೋಡಿದ್ರೆ ಸಿ.ಎಸ್. ಷಡಕ್ಷರಿ ಅವರು ನಾವೆಲ್ಲರೂ ಕೂಡ ಒಂದು ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರಾಗಲಿ, ರಾಜ್ಯ ಪಿಂಚಣಿದಾರರಾಗಲಿ ಅಥವಾ ರಾಜ್ಯದಲ್ಲಿರುವಂತಹ ಫ್ಯಾಮಿಲಿ ಪೆನ್ಷನರ್ಸ್ ಆಗಲಿ, ನಾವೆಲ್ಲರೂ ಕೂಡ ಒಂದೇ ಆಗಿದ್ದು ಈ ಒಂದು ಹೋರಾಟವನ್ನ ಮಾಡೋಣ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಕಡೆ ರಾಜ್ಯ ಪಿಂಚಣಿದಾರರ ಈ ಒಂದು ವಿಷಯ ಏನಿದೆ, ಈ ಒಂದು ಸಮಸ್ಯೆ ಏನಿದೆ, ಇದಕ್ಕೆ ಸಂಬಂಧಿಸಿದಂತೆ ಅಷ್ಟು ಅಗ್ರೆಷನ್ ಅನ್ನ ಅವರು ತೋರಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಏನಕ್ಕಂದ್ರೆ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮೀಟಿಂಗ್ಸ್ ಗಳಾಗ್ತಾ ಇದೆ. ಮೊನ್ನೆ ನಾವು ನೋಡಿದೀವಿ ಕೋಲಾರದಲ್ಲಿ ನಡೆದಿರುವಂತಹ ಮೀಟಿಂಗ್ ಅಲ್ಲೂ ಕೂಡ ಅವ್ರು ಹೇಳಿದ್ರು OPS ಗೆ ಸಂಬಂಧಿಸಿದಂತೆ ಆಲ್ರೆಡಿ ಕಮಿಟಿ ಫೈನಲೈಸೇಷನ್ ಫೇಸ್ ಅಲ್ಲಿ ಬಂದಿರುವಂತದ್ದು, ನಾವು ತುಂಬಾ ಬೇಗ OPS ಅನ್ನ ಒಂದು ಫೈನಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ಕಂಟಿನ್ಯೂಸ್ ಆಗಿರುವಂತಹ ಪ್ರೆಷರ್ ಅನ್ನ ಹಾಕ್ತಾ ಇದ್ದೀವಿ ಅನ್ನೋ ಒಂದು ವಿಷಯನ ಹೇಳಿದ್ರು. ಓಕೆ, ದಟ್ಸ್ ಫೈನ್. ನೀವು ಸರ್ಕಾರದ ಮೇಲೆ ಪ್ರೆಷರ್ ಅನ್ನ ಹಾಕ್ತಾ ಇರುವಂತದ್ದು OPS ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಆಗ್ತಾ ಇರುವಂತದ್ದು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಒಳ್ಳೆಯ ವಿಷಯವಾಗಿದೆ. ಆದರೆ ಆಲ್ರೆಡಿ ರಿಟೈರ್ಡ್ ಆಗಿರುವಂತಹ ಸರ್ಕಾರಿ ನೌಕರರು ಆಲ್ಮೋಸ್ಟ್ ಅವರ ಬಗ್ಗೆ ಹೋರಾಡೋಕೆ ಯಾರು ಕೂಡ ಇರೋದಿಲ್ಲ. ಅಂತ ಒಂದು ಸರ್ಕಾರಿ ನೌಕರರಿಗೆ ಇಲ್ಲಿ ಸಿ.ಎಸ್. ಷಡಕ್ಷರಿ ಅವರು ರಾಜ್ಯ ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ನಿಟ್ಟಿನಲ್ಲಿ ಅವರ ಒಂದು ಕರ್ತವ್ಯವಾಗುತ್ತೆ ಪಿಂಚಣಿದಾರರಿಗೂ ಕೂಡ ಆಗ್ತಾ ಇರುವಂತಹ ಈ ಒಂದು ವಿಷಯದ ಬಗ್ಗೆ ಅವರು ಗಮನವನ್ನ ಹರಿಸಬೇಕು. ಮತ್ತು ಯಾವ ರೀತಿಯಾಗಿ ಈ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಪಿಂಚಣಿದಾರರಿಗೆ ಹೆಲ್ತ್ ಬೆನಿಫಿಟ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಲಾಗಿಲ್ಲ. ಆರೋಗ್ಯ ಸಂಜೀವಿನಿ ಯೋಜನೆ ನಮ್ಗೆಲ್ಲರೂ ಕೂಡ ಗೊತ್ತು, ಬಸವರಾಜ ಬೊಮ್ಮಾಯಿ ಅವರು ಇರುವಂತಹ ಒಂದು ಕಾಲದಿಂದಲೂ ಕೂಡ ಅದ್ರ ಮೇಲೆ ಡಿಸ್ಕಷನ್ ಆಗ್ತಾ ಇತ್ತು. ವಿಧಾನಸೌಧದ ಒಂದು ಬ್ಲಾಂಕೆಟ್ ಹಾಲ್ ಅಲ್ಲಿ ಇದ್ರ ಬಗ್ಗೆ ಮೊಟ್ಟ ಮೊದಲೇ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಲಾಗಿತ್ತು. ಬಟ್ ಆಕ್ಚುಯಲ್ ಆಗಿ ಯಾವ ಒಂದು ಲಿಸ್ಟ್ ಆಫ್ ಹಾಸ್ಪಿಟಲ್ಸ್ ನಲ್ಲಿ ಇದರಿಂದ ಟ್ರೀಟ್ಮೆಂಟ್ ಸಿಗಲಿದೆ ಮತ್ತು ಯಾವೆಲ್ಲ ಟ್ರೀಟ್ಮೆಂಟ್ಸ್ ಗಳಿಗೆ ಎಷ್ಟೆಲ್ಲ ಪರ್ಸೆಂಟ್ ಇದರಲ್ಲಿ ಕ್ಯಾಶ್ಲೆಸ್ ಇರುತ್ತಾ ಅಥವಾ ನಾವು ಮೊದಲು ತುಂಬಿ ಆಮೇಲೆ ಇದನ್ನ ರಿಯಂಬರ್ಸ್ ಮಾಡುವಂತ ವ್ಯವಸ್ಥೆ ಇರುತ್ತಾ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮೊದಲೇ ಡಿಸ್ಕಷನ್ ಆಗಿತ್ತು. ಬಟ್ ಆದ್ರೆ ಫೈನಲ್ ಆಗಿ ಸುವರ್ಣ ಸುರಕ್ಷಾ ಟ್ರಸ್ಟ್ ಯೋಜನೆ ಕಡೆಯಿಂದ ಅದನ್ನ ಇಂಪ್ಲಿಮೆಂಟ್ ಮಾಡಲಾಯಿತು. ಕೆಲವೊಂದಿಷ್ಟು ಚೈನ್ ಆಫ್ ಹಾಸ್ಪಿಟಲ್ಸ್ ಗಳನ್ನ ಕೂಡ ಲಿಸ್ಟ್ ಮಾಡಿದ್ದಾರೆ, ಅದರಲ್ಲಿ ನೀವು ಚಿಕಿತ್ಸೆಯನ್ನ ಪಡಿಬಹುದು ಅಂತ. ಬಟ್ ಇದರಲ್ಲೂ ಕೂಡ ಒಂದು ಕೊರತೆ ಇದೆ. ಸರ್ಕಾರಿ ನೌಕರರ ವಂತಿಗೆಯನ್ನ ಕಟಾವು ಮಾಡ್ತಿದ್ದಾರೆ, ಅದು ಕೂಡ ಒಳ್ಳೆಯದೇ. ಬಟ್ ಆದರೆ ಪಿಂಚಣಿದಾರರಿಗೆ ಇದರಲ್ಲಿ ಇನ್ಕ್ಲೂಡ್ ಮಾಡದೇ ಇರುವಂತದ್ದು ತುಂಬಾ ಒಂದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು, ಅಥವಾ ಅದರ ಒಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ರಾಜ್ಯದಲ್ಲಿ ಪ್ರೆಸೆಂಟ್ಲಿ ಕೆಲಸ ಮಾಡುತ್ತಿರುವಂತಹ ಯಂಗ್ ಸರ್ಕಾರಿ ನೌಕರರಿಗೆ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಯ ಒಂದು ಅವಶ್ಯಕತೆ ಬೀಳೋದಿಲ್ಲ. ಆದರೆ ಯಾವಾಗ 60+ ಆಗುತ್ತೆ, ಯಾವಾಗ ರಿಟೈರ್ಮೆಂಟ್ ಆಗುತ್ತೆ, ಆವಾಗಲೇ ತಾನೇ ಯಾವುದೇ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಂತ ಒಂದು ಟೈಮ್ ಅಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ರೆ ಆ ಒಂದು ಯೋಜನೆ ಆವಾಗಲೇ ಕೈ ಬಿಟ್ಟಿದ್ದಾರೆ. ಸೊ ಅದರರ್ಥ ಪಿಂಚಣಿದಾರರನ್ನು ಕೂಡ ಈ ಒಂದು ಯೋಜನೆಗೆ ಒಳಪಡಿಸಬೇಕು, ಅವರನ್ನ ಹೊರಗೆ ಇಡಬಾರದು ಅನ್ನೋದು ಸರ್ಕಾರಿ ಪಿಂಚಣಿದಾರರ ಒಂದು ಬೇಡಿಕೆಯಾಗಿದೆ. ಆ ಎಲ್ಲಾ ಬೇಡಿಕೆಗಳ ಹೊರತಾಗಿಯೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಬೇಡಿಕೆ ಅಂದ್ರೆ ನಮ್ಮ ಒಂದು ರಾಜ್ಯದಲ್ಲಿರುವಂತಹ ಪಿಂಚಣಿದಾರರಿಗೆ
10% ಹೆಚ್ಚಿನ ಪಿಂಚಣಿ. 70 ಇಯರ್ಸ್ ಅಬೋ ಇರುವಂತವರಿಗೆ 10%, 80 ಇಯರ್ಸ್ 85 ಇಯರ್ಸ್ ಅಬೋ ಇರುವಂತವರಿಗೆ 20 ಮತ್ತು 90 ಇಯರ್ಸ್ ಅಬೋ ಇರುವಂತವರಿಗೆ 100% ಹೆಚ್ಚಿನ ಒಂದು ಪಿಂಚಣಿಯನ್ನ 7ನೇ ವೇತನ ಆಯೋಗದ ಒಂದು ಅನುಷ್ಠಾನ ವರದಿಯ ಪ್ರಕಾರ ನೀಡಬೇಕಾಗಿತ್ತು. ಬಟ್ ಅದನ್ನ ಇನ್ನೂ ಕೂಡ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ, ಅದರಿಂದ ಆಗುವಂತ ಒಂದು ದುಷ್ಪರಿಣಾಮಗಳು ಎಲ್ಲದರಗಳು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಕರ್ನಾಟಕ ರಾಜ್ಯದ ಲಕ್ಷಾಂತರ ಸರ್ಕಾರಿ ನಿವೃತ್ತ ನೌಕರರ ಬಹುದಿನಗಳ ಬೇಡಿಕೆ ಆಗಿರುವಂತಹ 10% ಹೆಚ್ಚುವರಿ ಪಿಂಚಣಿ ಮತ್ತು 7ನೇ ವೇತನ ಆಯೋಗದ ಪೂರ್ಣ ಪ್ರಮಾಣದ ಅನುಷ್ಠಾನದ ಕುರಿತು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಿಸ್ಕಷನ್ ನ, ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋನ ಇವತ್ತು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕದ ನಿವೃತ್ತ ಸರ್ಕಾರಿ ನೌಕರರು 10% ಪಿಂಚಣಿ ಹೆಚ್ಚಳ, ಭರವಸೆ ಮತ್ತು ವಾಸ್ತವದ ನಡುವೆ ಒಂದು ವಿಶ್ಲೇಷಣೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಭರವಸೆ ಏನು ಕೊಡಲಾಗಿತ್ತು ಮತ್ತು ವಾಸ್ತವದಲ್ಲಿ ಯಾವ ರೀತಿಯಾದಂತಹ ಒಂದು ಅಪ್ಡೇಟ್ಗಳು ನಮಗೆ ಬರ್ತಾ ಇದೆ, ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೆ ನೋಡಿ ಮತ್ತು ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ನಾವು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಮತ್ತು ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಮಾಹಿತಿಯನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ನಾವು ಹೇಳ್ತಾ ಇರುವಂತದ್ದು. ಸೊ ಬೇಸಿಕಲಿ ಫರ್ದರ್ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ, ನೀವು ನೋಡ್ತಾ ಇರುವಂತದ್ದು ಫರ್ದರ್ ಡೀಟೇಲ್ಸ್ ಯಾವ ರೀತಿಯಾಗಿದೆ ಅಂತ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ, ಕರ್ನಾಟಕ ರಾಜ್ಯದ ಆಡಳಿತ ಯಂತ್ರದ ಬೆನ್ನೆಲುಬಾಗಿರುವಂತಹ ದಶಕಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಲಕ್ಷಾಂತರ ಹಿರಿಯ ನಾಗರಿಕರು ಇಂದು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ಕಡೆಗೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು 7ನೇ ವೇತನ ಆಯೋಗದ ವರದಿಯನ್ನ ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದರೂ ನಿವೃತ್ತ ನೌಕರರಿಗೆ ಸಂಬಂಧಿಸಿದ ಹಲವು ಪ್ರಮುಖ ಶಿಫಾರಸುಗಳು ಇನ್ನೂ ಕಡತಗಳಲ್ಲಿಯೇ ಉಳಿದುಕೊಂಡಿವೆ. ಇದರಲ್ಲಿ ಪ್ರಮುಖವಾದದ್ದು 70 ವರ್ಷ ದಾಟಿದ ನಿವೃತ್ತ ನೌಕರರಿಗೆ ನೀಡಬೇಕಾದ 10% ಹೆಚ್ಚುವರಿ ಪಿಂಚಣ. 7ನೇ ವೇತನ ಆಯೋಗದ ವರದಿಯಲ್ಲಿ ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಮಾಡುವಂತೆ ಆದೇಶವನ್ನ ಮಾಡಲಾಗಿತ್ತು. ಆ ಒಂದು ಕಡತವನ್ನ ಸರ್ಕಾರ ಮಂಜೂರು ಕೂಡ ಮಾಡಿತ್ತು. ಬಟ್ ಆದರೆ ಇನ್ನೂ ಕೂಡ ಇದು ಆ ಒಂದು ಕಡತಗಳಲ್ಲಿಯೇ ಉಳಿದಿದೆ ಹೊರತು ಸರ್ಕಾರಿ ನೌಕರರ ಒಂದು ಖಾತೆಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿರುವಂತದ್ದಿಲ್ಲ ಮತ್ತು ಅವರಿಗೆ ಇದರ ಒಂದು ಬೆನಿಫಿಟ್ ಇನ್ನೂ ಕೂಡ ಸಿಕ್ಕಿರುವುದಿಲ್ಲ. ಸೊ ಹಾಗಾಗಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಕಡೆ ಚಾತಕ ಪಕ್ಷಿಯಂತೆ ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ, ಯಾಕೆ ಇದರಲ್ಲಿ ಡಿಲೇ ಮಾಡಲಾಗ್ತಾ ಇದೆ. ಸೊ ಎಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ಆದರೆ ಈ ಒಂದು ವಿಷಯವನ್ನ ಮಾತ್ರ ಯಾಕೆ ಇಷ್ಟೊಂದು ಡಿಲೇ ಮಾಡಲಾಗ್ತಾ ಇದೆ, ಸರ್ಕಾರದ ಬಗ್ಗೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರು ತುಂಬಾನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ ಮತ್ತು ಪ್ರಿಂಟ್ ಮೀಡಿಯಾ ಆಗಿರಲಿ, ಎಲ್ಲ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಸರ್ಕಾರ ಯಾಕೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಷ್ಟು ಮೀನಮೇಷ ಎನಿಸ್ತಾ ಇದೆ ಅನ್ನೋದನ್ನ ಇಲ್ಲಿ ಕಂಟಿನ್ಯೂಸ್ ಆಗಿ ಹೇಳಲಾಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಯಾವ ರೀತಿಯಾದಂತಹ ಡೀಟೇಲ್ಸ್ ಇದೆ ಅಂತ ನೋಡೋಣ. 7ನೇ ವೇತನ ಆಯೋಗದ ಭರವಸೆ ಮತ್ತು 10% ಪಿಂಚಣಿ ಹೆಚ್ಚಳದ ಹಿನ್ನೆಲೆ, ಯಾವ ರೀತಿಯಾದಂತಹ ಭರವಸೆಯನ್ನ ನೀಡಲಾಗಿತ್ತು, ಅದರ ಒಂದು ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಮಾಜಿ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ 7ನೇ ರಾಜ್ಯ ವೇತನ ಆಯೋಗವು ತನ್ನ ವರದಿಯಲ್ಲಿ ನಿವೃತ್ತ ನೌಕರರ ಹಿತದೃಷ್ಟಿಯಿಂದ ಹಲವಾರು ಮಹತ್ವದ ಶಿಫಾರಸುಗಳನ್ನ ಮಾಡಿತ್ತು. ಒಂದನೇ ಶಿಫಾರಸು ಅಂದ್ರೆ 70 ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯಲ್ಲಿ 10% ಹೆಚ್ಚುವರಿ ಮೊತ್ತವನ್ನ ನೀಡಬೇಕು. ಇದು ಮೊದಲನೇ ಒಂದು ಶಿಫಾರಸು ನಾವು ನೋಡೋದಾದ್ರೆ, ಒಂದು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ 70 ರಿಂದ 80 ವರ್ಷ ಏನ್ ಪಿಂಚಣಿದಾರರು ಇದ್ದಾರೆ, ವಯಸ್ಸಾಗಿರುವಂತಹ ಪಿಂಚಣಿದಾರರು ಇದ್ದಾರೆ, ಅವರಿಗೆ 10% ಹೆಚ್ಚುವರಿ ಮೊತ್ತವನ್ನ ನೀಡಬೇಕು ಅಂತ ಮೊಟ್ಟ ಮೊದಲನೇ ಒಂದು ಶಿಫಾರಸನ್ನ ಮಾಡಲಾಗಿತ್ತು. ಆಲ್ರೆಡಿ ಇದು 7ನೇ ವೇತನ ಆಯೋಗದ ಅಡಿಯಲ್ಲಿ ಮಾಡಲಾಗಿರುವಂತಹ ಶಿಫಾರಸು ಆಗಿದೆ. ಇದಾದ್ಮೇಲೆ ಉದ್ದೇಶ, ವಯಸ್ಸಾದಂತೆ ಹೆಚ್ಚಾಗುವ ಒಂದು ವೈದ್ಯಕೀಯ ವೆಚ್ಚಗಳು ಮತ್ತು ಜೀವನೋಪಾಯದ ಅನಿಶ್ಚಿತತೆಯನ್ನ ಸರಿದೂಗಿಸಲು ಈ ಮೊತ್ತವು ಸಹಕಾರಿಯಾಗಲಿದೆ ಎಂಬುದು ಆಯೋಗದ ಒಂದು ಆಶಯವಾಗಿತ್ತು. ಏನೊಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಆ ಒಂದು ಕಮಿಟಿಯ ಉದ್ದೇಶ ಏನಾಗಿತ್ತು ಅಂದ್ರೆ, ಯಾವಾಗ ವಯಸ್ಸು 70 ರಿಂದ 80 ವರ್ಷ ಆಗುತ್ತೆ ಅಂತ ಒಂದು ಟೈಮಲ್ಲಿ ವೈದ್ಯಕೀಯ ವೆಚ್ಚಗಳಾಗಿರ್ಬೋದು, ಇನ್ನಿತರ ವೆಚ್ಚಗಳಾಗಿರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಎಲ್ಲಾ ಒಂದು ವಿಷಯಗಳನ್ನ ಸರಿದೂಗಿಸುವುದಕ್ಕಾಗಿ, ಆ ಒಂದು ವೆಚ್ಚಗಳನ್ನ ಸರಿದೂಗಿಸುವುದಕ್ಕಾಗಿ ಸರ್ಕಾರಿ ನೌಕರರಿಗೆ, ಎಸ್ಪೆಷಲಿ ಪಿಂಚಣಿದಾರರಿಗೆ, ಯಾರು 70 ರಿಂದ 80 ವರ್ಷ ವಯಸ್ಸನ್ನ ಹೊಂದಿರ್ತಾರೆ ಅಂತವರಿಗೆ ಒಂದು
ಪಿಂಚಣಿಯನ್ನ 10% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅಪ್ಡೇಟ್ ಅಲ್ಲಿ ನೀಡಲಾಗಿತ್ತು. ಸೊ ಆ ಒಂದು ವರದಿಯಲ್ಲಿ ನೀವು ನೋಡಬಹುದು, ಇನ್ನೂ ಕೂಡ ವರದಿಯ ಒಂದು ಪುಸ್ತಕ ಅವೈಲೇಬಲ್ ಇದೆ. ಅದನ್ನ ನಾವು ಆಲ್ರೆಡಿ ಪ್ರೀವಿಯಸ್ ಆಗಿರುವಂತಹ ವಿಡಿಯೋಸ್ ಗಳಲ್ಲಿ ಕೂಡ ಹಲವಾರು ಬಾರಿ ನಿಮ್ ಜೊತೆ ಶೇರ್ ಮಾಡಿದ್ದೇವೆ. ಯಾವ ರೀತಿಯಾದಂತಹ ಶಿಫಾರಸುಗಳು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗಿದೆ, ಮತ್ತೆ ಯಾವ ರೀತಿಯಾದಂತಹ ಶಿಫಾರಸುಗಳು ನಿವೃತ್ತ ನೌಕರರಿಗಿದೆ, ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ಒಂದು ಶಿಫಾರಸುಗಳಿದೆ, ಎಲ್ಲವನ್ನು ಕೂಡ ನಾವು ಪ್ರೀವಿಯಸ್ ಆಗಿರುವಂತಹ ಒಂದು ನೀವು ಕೂಡ ಮೊದಲಿಂದಲೂ ಕೂಡ ಒಂದು ಡಿಸ್ಕಷನ್ ನಲ್ಲಿ ಪಾಲ್ಗೊಂಡಿದ್ದೀರಾ. ಸೊ ಹಾಗಾಗಿ ನೆಕ್ಸ್ಟ್ ನಾವು ನೋಡಿದ್ರೆ ಇನ್ನಿತರ ಯಾವ ರೀತಿಯಾದಂತಹ ಅಪ್ಡೇಟ್ ಇದೆ ಅಂದ್ರೆ ಫ್ಯಾಮಿಲಿ ಪೆನ್ಷನರ್ಸ್ಗೆ, ಗ್ರೂಪ್ ಎ ನೌಕರರಿಗೆ, ಗ್ರೂಪ್ ಬಿ ನೌಕರರಿಗೆ ಮತ್ತು ಗ್ರೂಪ್ ಡಿ ನೌಕರರಿಗೆ ಯಾವ ರೀತಿಯಾದಂತಹ ಅಪ್ಡೇಟ್ಸ್ ಗಳಿದೆ ಅಂತ ನಾವು ನೋಡೋದಾದ್ರೆ, ಜಾರಿಯಲ್ಲಿನ ವಿಳಂಬಕ್ಕೆ ಮುಖ್ಯವಾಗಿ ಕಾರಣ ಏನಿದೆ ಅಂತ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಏನಕ್ಕಂದ್ರೆ ಜಾರಿ ಆಗಿಲ್ಲ ಅನ್ನೋದು ಒಂದು ವಿಷಯವಾದ್ರೆ, ಜಾರಿ ಯಾಕೆ ಆಗ್ತಾ ಇಲ್ಲ, ಇದರಲ್ಲಿರುವಂತಹ ಅಡೆತಡೆಗಳೇನಿದೆ, ಸರ್ಕಾರ ಯಾಕೆ ಇದರಲ್ಲಿ ವಿಳಂಬ ಮಾಡ್ತಾ ಇದೆ, ಇದರಲ್ಲಿ ಯಾವ ರೀತಿಯಾದಂತಹ ಟೆಕ್ನಿಕಾಲಿಟೀಸ್ಗಳು ಪ್ರಾಬ್ಲಮ್ಸ್ ಗಳು ಬರ್ತಾ ಇದೆ, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಚರ್ಚೆಯನ್ನ ಮಾಡೋದಾದ್ರೆ ಹೇಳ್ತಾ ಹೋಗ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ಥಿಕ ಶಿಸ್ತಿನ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದು, ರಾಜ್ಯದ ಬೊಕ್ಕಸದ ಮೇಲೆ ಬೀಳುವ ಆರ್ಥಿಕ ಹೊರೆಯನ್ನ ಕಾರಣವಾಗಿ ನೀಡುತ್ತಿದ್ದಾರೆ. ಸೊ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಒಂದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, 5 ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಒಳ್ಳೆಯ ಒಂದು ವಿಷಯ, ಕರ್ನಾಟಕ ರಾಜ್ಯದ ಜನರಿಗೆ ಅದರಿಂದ ಲಾಭ ಆಗ್ತಾ ಇದೆ. ಬಟ್ ಪಿಂಚಣಿದಾರರಿಗೆ ನೀಡುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವರು ಆರ್ಥಿಕ ಹೊರೆ ಆಗಲಿದೆ ರಾಜ್ಯ ಸರ್ಕಾರಕ್ಕೆ ಅಂತ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅದು ಅಷ್ಟು ಸಮಂಜಸವಾಗುವುದಿಲ್ಲ. ಏನಕ್ಕಂದ್ರೆ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿ ನೀಡಬೇಕು ಅಂತ ಹೇಳಿರುವಂತದ್ದು ಕೂಡ ಸರ್ಕಾರ ರಚಿಸಿರುವಂತಹ ಒಂದು ಕಮಿಟಿ. ಸೊ ಹಾಗಾದ್ರೆ ಸರ್ಕಾರ ರಚಿಸಿರುವಂತಹ ಒಂದು ಕಮಿಟಿನೇ ಯಾಕೆ ಈ ರೀತಿಯಾದಂತಹ ಒಂದು ರೀಸನ್ ಅನ್ನ ನೀಡ್ತಾ ಇದೆ, ಯಾಕೆ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ರೀಸನ್ ನೀಡ್ತಾ ಇದ್ದಾರೆ ಆರ್ಥಿಕ ಹೊರೆಯದಂತ ಇಲ್ಲಿ ನಾವು ಪ್ರಶ್ನೆಯನ್ನ ಮಾಡಬಹುದಾಗಿದೆ. ಏನಕ್ಕಂದ್ರೆ ಸರ್ಕಾರ ಎಲ್ಲ ಕಡೆಯಿಂದಲೂ ಕೂಡ ಟ್ಯಾಕ್ಸ್ ಅನ್ನ ವಸೂಲಿ ಮಾಡುತ್ತೆ. ರಾಜ್ಯದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಇರುವಂತದ್ದು ದೇಶದಲ್ಲಿ ಟ್ಯಾಕ್ಸ್ ವಸೂಲಿಯಲ್ಲಿ, GST ಕಲೆಕ್ಷನ್ ಅಲ್ಲಿ ಆಗಿರುವಂತದ್ದು. ಸೊ ಅತಿ ದೊಡ್ಡ 3ನೇ ಆರ್ಥಿಕತೆ ಆಗಿರುವಂತಹ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ 40-30 ವರ್ಷ ಸೇವೆ ಸಲ್ಲಿಸಿರುವಂತಹ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿಯಲ್ಲಿ ಹೆಚ್ಚಳ ಮಾಡೋದಕ್ಕೆ ಹಣ ಇಲ್ಲ ಅಂತಂದ್ರೆ ಇದು ಯಾವುದೇ ರೀತಿಯಾದಂತಹ ಕಾರಣ ಆಗೋದಿಲ್ಲ. ಇದು ಜಸ್ಟ್ ಇಂಪ್ಲಿಮೆಂಟ್ ಮಾಡದೇ ಇರೋದಕ್ಕೆ ಒಂದು ರೀಸನ್ ಕೊಟ್ಟಂಗ ಆಗುತ್ತೆ. ಬಟ್ ಇದು ಯಾವುದೇ ರೀತಿಯಾದಂತಹ ಸಮಂಜಸವಾಗಿರುವಂತಹ ಉತ್ತರ ಅಥವಾ ಸಮಂಜಸವಾಗಿರುವಂತಹ ಒಂದು ಹೇಳಿಕೆ ಆಗೋದಿಲ್ಲ. ಸೊ ಫರ್ದರ್ ನೀವು ನೋಡ್ತಾ ಇದ್ದೀರಾ, ಗ್ಯಾರಂಟಿ ಯೋಜನೆಗಳಿಂದಲೂ ಕೂಡ ಹೊರೆಯಾಗಿದೆ. ಸೊ 5 ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದರಲ್ಲಿ ತುಂಬಾನೇ ಹಣವನ್ನ ಕೂಡ ಇಲ್ಲಿ ಖರ್ಚು ಮಾಡಲಾಗ್ತಾ ಇದೆ. ಆ ಒಂದು ಗ್ಯಾರಂಟಿ ಯೋಜನೆಗಳಿಂದಲೂ ಕೂಡ ರಾಜ್ಯದಲ್ಲಿ ಹೊರೆ ಆಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಬೇಕಾಗಿದೆ. ಇದರಿಂದಾಗಿ ವೇತನ ಆಯೋಗದ ಎಲ್ಲಾ ಶಿಫಾರಸುಗಳನ್ನ ಒಟ್ಟಿಗೆ ಜಾರಿಗೊಳಿಸಲು ಸರ್ಕಾರ ಮೀನಮೇಷ ಅಂತ ಹೇಳಲಾಗ್ತಾ ಇದೆ. ನೋಡಿ, 7ನೇ ವೇತನ ಆಯೋಗ ನೀಡಿರುವಂತಹ ಶಿಫಾರಸುಗಳಲ್ಲಿ ಕೆಲವೊಂದಿಷ್ಟನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕೆಲವೊಂದಿಷ್ಟನ್ನ ಪೆಂಡಿಂಗ್ ಉಳಿಸಿದ್ದಾರೆ. ಅದರಲ್ಲಿಯೂ ಪಿಂಚಣಿದಾರರ ವಿಷಯಕ್ಕೆ ಸಂಬಂಧಿಸಿದಂತೆ ಇದನ್ನ ಮೀನಮೇಷ ಎನಿಸ್ತಾ ಇರುವಂತದ್ದು ಇಲ್ಲಿ ನಾವು ನೋಡ್ತಾ ಇದ್ದೀರಾ. ಇನ್ನೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡದೇ ಇರುವಂತದ್ದು ನಿಜಕ್ಕೂ ಕೂಡ ಕ್ಲಿಷ್ಟಕರ ವಿಷಯವಾಗಿದೆ. ಇದಾದ್ಮೇಲೆ ಆರ್ಥಿಕ ಇಲಾಖೆಯ ತಾಂತ್ರಿಕತೆಯೂ ಕೂಡ ಒಂದು ರೀಸನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಆರ್ಥಿಕ ಇಲಾಖೆಯ ತಾಂತ್ರಿಕತೆಯಲ್ಲಿ ಯಾವ ರೀತಿಯಾದಂತಹ ವಿಷಯ ಇದೆ, ಅಲ್ಲಿ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳಿದೆ ಅಂತ ನೋಡೋದಾದ್ರೆ, ವೇತನ ಪರಿಷ್ಕರಣೆಯಿಂದ ಈಗಾಗಲೇ ಸರ್ಕಾರದ ಮೇಲೆ ವಾರ್ಷಿಕ 20,208 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಹೊರೆ ಬಿದ್ದಿದೆ. ಈ ನಡುವೆ ಹೆಚ್ಚುವರಿ ಪಿಂಚಣಿ ನೀಡಲು ಹಣಕಾಸಿನ ಸಂಪನ್ಮೂಲಗಳ ಕ್ರೋಢೀಕರಣ ಸವಾಲಿದೆ ಎಂದು ಸರ್ಕಾರ ಹೇಳುತ್ತಿದೆ. ಸೊ ಏನು, ಈ ಆಲ್ರೆಡಿ 7ನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಬರೋಬ್ಬರಿ 20,000 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಆಲ್ರೆಡಿ ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಹೊರೆಯಿಂದಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏನು ಹೆಚ್ಚುವರಿ ಪಿಂಚಣಿಯನ್ನ ನೀಡಬೇಕಾಗಿರುವಂತಿದೆ, ಆ ಒಂದು ಇಂಪ್ಲಿಮೆಂಟೇಷನ್ ನಲ್ಲಿ ಆರ್ಥಿಕ ಇಲಾಖೆಯ ಕಡೆಯಿಂದ ದೋಷ ಆಗ್ತಾ ಇದೆ ಅಂತ ಹೇಳ್ಬೋದು. ಆರ್ಥಿಕ ಇಲಾಖೆಯ ಕಡೆಯಿಂದ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಸೊ ಆರ್ಥಿಕ ಇಲಾಖೆ ಏನ್ ಕ್ಲಿಯರೆನ್ಸ್ ಕೊಡಬೇಕಾಗಿತ್ತು, ಆ ಒಂದು ಕ್ಲಿಯರೆನ್ಸ್ ನೀಡದೇ ಇರೋದ್ರಿಂದ ಇಲ್ಲಿ ಡಿಲೇಸ್ ಗಳು ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಅದ್ರ ಜೊತೆಗೇನೆ ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ, CS ಷಡಕ್ಷರಿ ಅವರ ಹೋರಾಟ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪಾತ್ರ. ಸೊ ಬೇಸಿಕಲಿ ನಮ್ಗೆಲ್ಲರೂ ಕೂಡ ಗೊತ್ತು, CS ಷಡಕ್ಷರಿ ಅವರು ಯಾವಾಗಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಪದಾಧಿಕಾರಿಯಾಗಿ